ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಾಟಿನ್ ಸ್ಟಿಚ್ ಹಾಕಿದ್ದೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಏನೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಅನ್ನೋದು ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾರ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋ ನೋಡೋಣ. ಮತ್ತು ಹಾಗೆ ವಿಡಿಯೋನ ಫುಲ್ಲು ನೋಡಿ, ತುಂಬ ಖುಷಿಯಾಗುತ್ತೆ ನನಗೂ. ಮೊದಲಿಗೆ ನಾನು ಸಾಟಿನ್ ಸ್ಟಿಚ್ ಹಾಕಿದ್ದೀನಿ 2ನೇ ನಂಬರ್ಗೆ ಇಟ್ಕೊಂಡು. ಮತ್ತು ನಾನು ಬಾಲ್ ಚೈನ ಹಾಕಿದ್ದೀನಿ, ಅದನ್ನು ಕೂಡ 1.5 ಇಲ್ಲ 2ನೇ ನಂಬರ್ಗೆ ಇಟ್ಕೊಂಡೆ ಹಾಕೋಬೇಕಾಗುತ್ತೆ. ಇದು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ನಾನು ಇದನ್ನು ಏನು ಸಿಲ್ಕ್ ಥ್ರೆಡ್ ಬರುತ್ತೆ, ಸಿಲ್ಕ್ ಥ್ರೆಡ್ಡಲ್ಲೇ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಸಿಲ್ಕ್ ಥ್ರೆಡ್ಡೆಲ್ಲ ಹಾಕಿದ್ರೆ. ಜೆರಿ ಥ್ರೆಡ್ಗಿನ್ನ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿ ನಿಮ್ಮ ಹತ್ರನೂ ಈ ಥರ ಏನಾರ ಬಾಲ್ ಚೈನ್ ಇದ್ದರೆ. ಮತ್ತು ನಾನು ಚಿಕ್ಕದೇನು ಬಾಲ್ ಚೈನ್ ಬರುತ್ತೆ ಮತ್ತು ಚಿಕ್ಕ ಬಾಲ್ ಚೈನೇ ಹಾಕ್ತಾಯಿದ್ದೀನಿ. ದೊಡ್ಡ ಬಾಲ್ ಚೈನ್ ಬಂದುಬಿಟ್ಟು ನಾನು 2.5 ನಂಬರ್ಗೆ ಇಟ್ಕೊಂಡು ಹಾಕಿದ್ದೀನಿ. ಮತ್ತು ನಾನು ಜೆರಿ ಥ್ರೆಡ್ ತಗೊಂಡು ಮತ್ತು ನಾನು ಚಿಕ್ಕ ಬಾಲ್ ಚೈನ್ ಹಾಕಿದ್ದೀನಿ. ನೆಕ್ಸ್ಟು ನೋಡ್ತಾ ಇರ್ಬೋದು, ಈ ಥರ ಕರ್ವ್ ಶೇಪಲ್ಲಿ ನಾನು ಸ್ಟಿಚ್ನ ಹಾಕ್ತಾ ಹೋಗ್ತಿದ್ದೀನಿ. ತುಂಬ ಚೆನ್ನಾಗಿದೆ ಡಿಸೈನು, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಮತ್ತು ಇದು ಬಂದ್ಬಿಟ್ಟು ಹಳೆ ಬ್ಲೌಸ್ ಏನೋ ಹಾಳಾಗಿರುತ್ತೆ ಅದರಲ್ಲೇ ಇದ್ದಿದ್ದು ಡಿಸೈನು ಸೇಮ್ ಇದೇ ಥರನೇ ಬೇಕು ಅಂತ ಅಂದ್ಬಿಟ್ಟು ಈಗ ಬ್ಲೌಸ್ ಬರುತ್ತಲ್ಲ, ಬ್ಲೌಸ್ ಪೀಸ್ ತೊಗೊಂಡು ಅದಕ್ಕೂ ಸೇಮ್ ಅದೇ ಥರನೇ ವರ್ಕ್ ಮಾಡಿಸ್ತಾ ಇದ್ದಾರೆ. ಸಿಲ್ಕ್ ಥ್ರೆಡ್ ತೊಗೊಂಡು ಒಂದು ಬಿಟ್ಟು ಒಂದಕ್ಕೆ ಈ ಥರ ನಾನು ವರ್ಕ್ನ ಹಾಕ್ತಾಯಿದ್ದೀನಿ. ವರ್ಕ್ ಮಾಡೋದು ತುಂಬ ಇದೆ ಫ್ರೆಂಡ್. ವರ್ಕ್ ಮಾಡೋದು ಮತ್ತು ಸ್ಟಿಚ್ ಮಾಡೋದು ಎಲ್ಲ ತುಂಬ ಇದೆ. ಎಲ್ಲದೂ ಕೂಡ ಒಂದೊಂದೇ ಮಾಡ್ತಾ ಹೋಗಬೇಕು. ಮತ್ತು ಈ ಟೈಮಲ್ಲೇ ಕೂಡ ವಾಷಿಂಗ್ ಮಿಷಿನ್ ಕೂಡ ಕೆಟ್ಟೋಗಿದೆ. ತುಂಬ ಸೌಂಡ್ ಬರ್ತಾ ಇದೆ. ಏನು ಕೇಳಿದ್ವಿ, ಬಟ್ ಅವರು ಡ್ರಮ್ಮೇ ಹೋಗಿದೆ ಅಂತ ಅಂದರು. ಡ್ರಮ್ಗೆ ಎಲ್ಲ ರೆಡಿ ಮಾಡ್ಸೋಕ್ಕೆ 13,000 ತನಕ ಬೇಕಂತೆ. ಮತ್ತು ಈ ತಿಂಗಳಲ್ಲೇ ಕಲ್ಯಾಣೋತ್ಸವ ಇರೋದ್ರಿಂದ ಅದು ಖರ್ಚು ಇದು ಖರ್ಚು. ಸೊ ಹಾಗಾಗಿ ಕೈಲೇ ಒಗೆಯೋದು ಬೆಟರು ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ. ಅದೇ ದುಡ್ಡಿಗೆ ಬೇಕಾದರೂ ಇನ್ನು ಹೊಸದೇ ತೊಗೋಬೋದಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ನೋಡಬೇಕು ಮುಂದೆ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಏನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಝೀರೋ ನಂಬರಲ್ಲಿ ಇಟ್ಕೊಂಡು ಈ ಥರ ರೌಂಡ್ ಸುತ್ಕೋಬೇಕು. ಮತ್ತು ಅಲ್ಲಿ 3ನೇ ನಂಬರ್ಗೆ ಇಟ್ಕೊಂಡು ಸ್ವಲ್ಪ ಹೋಗ್ತಾ 2ನೇ ನಂಬರ್ಗೆ ಇಟ್ಕೊಂಡ್ರೆ ಆಯಿತು. ಮತ್ತು ಒಂದು ಬಿಟ್ಟು ಒಂದು ನಾವು ವರ್ಕ್ನ ಮಾಡ್ತಾ ಹೋಗಬೇಕು. ನೆಕ್ಸ್ಟು ನಾನು ಸಿಲ್ಕ್ ಥ್ರೆಡ್ಡಲ್ಲೇ ಏನು ಕರ್ವ್ ಶೇಪ್ ಇದೆ ಅದೇ ಥರನೇ 1ನೇ ನಂಬರ್ಗೆ ಇಟ್ಕೊಂಡು ಕರ್ವ್ ಶೇಪಲ್ಲಿ ನಾನು ಸ್ಟಿಚ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಏನು ಗ್ಯಾಪ್ ಇರುತ್ತೆ 0ಇಂದ 1 2 3 4 ಈ ಥರ ಸ್ಟಿಚ್ ಹಾಕ್ತಾಯಿದ್ದೀನಿ. ಫಿಲಪ್ ಮಾಡ್ತಾ ಹೋಗಬೇಕು 0ಇಂದ 1 2 3 4ಗೆ. ಮತ್ತು 0ಗೆ ಬಂದು ಮತ್ತು 0ಇಂದ 1 2 3 4ಗೆ ಹೋಗಬೇಕು.
ಮತ್ತು ಜರಿ ಥ್ರೆಡ್ ತೊಗೊಂಡು ನಾನು ಈ ಥರ ಲೀಫ್ನ ಹಾಕ್ತಾಯಿದ್ದೀನಿ. ಏನು ಗ್ಯಾಪ್ ಬಿಟ್ಟಿದ್ದು ನೋಡಿ ಅಲ್ಲಿ ಈ ಥರ ಫಿಲಪ್ ಮಾಡ್ತಾಯಿದ್ದೀವಿ. ಆದಷ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್, ತುಂಬ ಖುಷಿ ಆಗುತ್ತೆ. ಫೈನಲಿ ಯಾವ ಥರ ವರ್ಕ್ ಬಂದಿದೆ ಅಂತ ನೋಡ್ಬೋದು. ಇದು ಬಂದ್ಬಿಟ್ಟು ಬ್ಯಾಕ್ ಸೈಡು, ಇದು ಬಂದ್ಬಿಟ್ಟು ಸ್ಲೀವ್ಗೆ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ನೋಡ್ಬೋದು. ಸ್ಲೀವ್ಗೂ ಕೂಡ ಸೇಮ್ ಅದೇ ಥರನೇ ವರ್ಕ್ ಮಾಡಿದ್ದೀನಿ, ಯಾಕೆಂದರೆ ಇದು ಪ್ಲೈನ್ ಬ್ಲೌಸ್ ಆಗಿತ್ತು. ಪೀಸ್ ತೊಗೊಂಬಂದಿರೋದ್ರಿಂದ ಪ್ಲೈನ್ ಇರುತ್ತೆಲ್ಲ, ಈ ಥರ ವರ್ಕ್ ಮಾಡಿದ್ರೇ ಚೆನ್ನಾಗಿರೋದು. ಸೊ ಹಾಗಾಗಿ ಸ್ಲೀವ್ಗೂ ಕೂಡ ಈ ಥರ ವರ್ಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.